ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆದರೆ ಸೇರಿಸಿ ಎಲ್ಲ ಹೋಗುತ್ತೆ. ಒಂದು ಬದಿ ನಾಮದಾರಿ ಸಮಾಜ ಪ್ರಾಪಂಚಿಕ, ಇನ್ನೊಂದು ಕಡೆ ಮರಾಠ ಸಮುದಾಯ ಪ್ರಾಪಂಚಿಕ, ಬಹುತೇಕ ಮೀನುಗಾರ ಸಮುದಾಯ, ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಸುಮಾರು ನನ್ನ ಅಂದಾಜಿನ ಪ್ರಕಾರ 60 ನಮ್ಮ ಆರ್ಟಿ ಕೆಲಸ ಮಾಡಲಿ ಅಲ್ಲ ಸರ್. ಈಗ ನಾವು ವಿಚಾರ ಈಗ ಸಾಕಷ್ಟು ಸರ್ ಈಗ ಸ್ವಲ್ಪ ಈಗೆಲ್ಲ ಒಂದು ಕಡೆಗೆ ರಾಜಕೀಯವಾಗಿ ಮಾತನಾಡಿದ ಒಂದು ವೈದ್ಯಂಗೂ ಕೂಡ ಬಂದು ಮಾತಾಡಬೇಕಂತ ಚುನಾವಣೆ ರಾಜಕಾರಣದಿಂದ ರಾಜಕಾರಣ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದನ್ನು ಮಾಡಬೇಕು ಹೊರತಾಗಿ ಯಾವುದೇ ರಾಜಕಾರಣದ ಚಟುವಟಿಕೆಯನ್ನು ನಾನು ಭಾಗವಹಿಸ್ತೀನಿ ಕಳೆದ ಕೆಲವು ವರ್ಷ. ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನ ಇತ್ತು ಮತ್ತು ಬೇರೆ ಬೇರೆ ವೈಯಕ್ತಿಕ ಮುಂಚಿನ ಹೇಳ್ತಾ ಬಂದಿದ್ದೇನೆ. ಚುನಾವಣಾ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನನಗೆ ಹೇಳ್ತಾರೆ. ಅದೇ ಪ್ರಕಾರದಲ್ಲಿ ನಾನು ನಡ್ಕೊಂಡಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಪರವಾದಂಥ ಬೇಡಿಕೆಗಳು ಬರ್ತಾ ಇದೆ. ವಾಪಸ್ ನಿಲ್ಲಬೇಕು, ಗೊತ್ತಿಲ್ಲ ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಕಾರ್ಯಕರ್ತರ ಒತ್ತಡ ಬರ್ತಾ ಇದೆ. ಇಷ್ಟು ಮಾತ್ರ ಹೇಳ್ಬೇಕು, ಇದಕ್ಕಿಂತ ಜಾಸ್ತಿ ಮಾಡ್ತೀನಿ. ಯಾವಾಗ ನೀವು ಜಿಲ್ಲೆ ಜನರ ಭಾವನೆ ವಿರುದ್ಧ ಹೋಗಿಲ್ಲ, ಇನ್ನೂ ಸಹ ಹೇಳಿದ್ರೆ ಜನರ ಭಾವನೆ ಮುಖ್ಯ ಅಂತಲೇ ಬಂದ್ರಿ. ಯಾಕಂದರೆ ಜಿಲ್ಲೆ ಸಮಸ್ಯೆ ನಿಮ್ಗೆ ಗೊತ್ತಿದೆ, ನೀವಿಲ್ಲ ಏನು ಸಮಸ್ಯೆ ಎದುರಾಗುತ್ತೆ. ಆದರೆ ಬಲವಾದ ಕಾರಣಗಳಿತ್ತು. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೆ ಬಲವಾದ ಕಾರಣ, ಇದಕ್ಕೆ ಯಾರೇ ಹೊರಗಿನ ಯಾವುದೇ ಕಾರಣ ವೈಯಕ್ತಿಕನ ತುಂಬ ಮೂರ್ಖತನ ಮಾಡೋದಲ್ಲೂ ಸರಿ. ಗೊತ್ತಿಲ್ಲ. ನನಗೆ ಇನ್ನೂ ಯೋಚನೆ ಮಾಡಬೇಕು ಅಷ್ಟೇ. ಇನ್ನೂ ಯೋಚನೆ ಮುಂದಿನವರು ಹೇಳ್ಬೋದಾ? ಪಕ್ಷ ಮತ್ತು ಸಂಘಟನೆ ನೀವೇ ನಿಲ್ಲಬೇಕು ಅಂದರೆ ನಿಮ್ಮ ಸಹಮತ ಇದೆಯಾ? ವಿಚಾರ ಮಾಡಿ. ಅಲ್ಲ, ಇಲ್ಲಿ ತನಕ ಒಂದು ದಿವಸನೂ ನಿಮ್ಮನ್ನು ಏನು ಕೇಳದೆ ನಿಮ್ಮನ್ನು ಇಲ್ಲಿ ತನಕ ಬೆಳೆಸ್ಕೊಬಂದು ರಾಷ್ಟ್ರ ಮಟ್ಟಕ್ಕೆ ಬೆಳೆಸಿದಂಥ ಕಾರ್ಯಕರ್ತರ ಉನ್ಮತದ ನಿರ್ಣಯ ನೀವು ಬೇಕು. ಇನ್ನು ಯಾವುದೋ ರೀತಿಯಲ್ಲಿ ಬೇಡ ಅಂತ ಇದವರನ್ನೇ ಎಲ್ಲ ಇದು ಮಾಡ್ತಾ ಇದ್ದಾರೆ. ನೀವು ಯಾಕೆ ಹಿನ್ನಡೆ ಮಾಡ್ತಾ ಇದ್ದೀರಿ, ಹಿಂದೆ ವಿಚಾರ ಮಾಡ್ತಾ ಇದ್ದೀರಿ? ಎಲ್ಲರೂ ಸಕ್ರಿಯವಾಗಿ ಇರಬೇಕು ಅಂತ ಚುನಾವಣೆಯಿಂದ ಇಲ್ಲಿ ತನಕ ಕೂಡ ಪಕ್ಷದ ಕಾರ್ಯಕರ್ತರ ಮೇಲೆ ಯಾವುದನ್ನು ನಿರೀಕ್ಷೆ ಮಾಡಿಲ್ಲ. ನಾವು ಕೆಲಸ ಕಾರ್ಯಗಳ ಬಗ್ಗೆ ರೀತಿಯ ವಿಚಿತ್ರ ಪ್ರೀತಿಯ ಅವು ಸಂಬಂಧಗಳಿಗೆ ಆ ಸಂಬಂಧಗಳನ್ನು ನಾವು ಮಾತಿನಲ್ಲಿ ತೂಕ ಮಾಡಿದ್ದಾವೆ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ ವಿಶ್ವಾಸ ಮುಂದಿನ ದಿವಸದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಂತ ಗೊತ್ತಿಲ್ಲ. ಅವರೆಲ್ಲರ ಭಾವನೆಗಳಿಗೆ, ಪ್ರೀತಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ಶಿರವಾಗಿ ನಮಸ್ಕಾರ ಮಾಡ್ತೀನಿ. ಹಿಜಾಬು ಸಹ ಹಿಂದೆ ಅದನ್ನು ಬಹಿರಂಗ ಭಾಷಣದಲ್ಲಿ ಸಾಕಷ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ವೋಟ್ಗಳು ಇಲ್ಲದೇ ಕಾಂಗ್ರೆಸ್ಸಿಗೆ ಬದುಕಲಿಕ್ಕೆ ಸಾಧ್ಯ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡಿ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ. ಕೊಡ್ತಾ